ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮೊದಲಿಗೆ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ 18 ನಲ್ಲಿ ನೋಡೋಣ. ನವೆಂಬರ್ ಕ್ರಾಂತಿ ಚರ್ಚೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನವೆಂಬರ್ 16ರಂದು ಸಂಸದ ರಾಜಶೇಖರ್ ಹಿಟ್ನಾಳ ಮನೆಯಲ್ಲಿ ಆಯೋಜನೆ ಮಾಡಿರುವ ಔತಣಕೂಟದಲ್ಲಿ ಸಿಎಂ ಭಾಗಿಯಾಗ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ಹಿಟ್ನಾಳ್ ನನ್ನನ್ನು ಕರೆದಿಲ್ಲ, ನಾನು ಹೋಗಲ್ಲ ಅಂತ ಹೇಳಿದ್ದಾರೆ. ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ ಅಂತ ತಿಳಿಸಿದರು. ಸಿಎಂ ಕನಸು ಕಾಣ್ತಾ ಇರುವ ಡಿಕೆ ಶಿವಕುಮಾರ್ ಅವರನ್ನ ಎಐ ವಿಡಿಯೋ ಮೂಲಕ ಬಿಜೆಪಿ ಅಣಕಿಸಿದೆ. ನೋ ಚೇರ್ ನವೆಂಬರ್ ಎಂಬ ಸಂದೇಶ ನೋಡಿ ಡಿಕೆ ಶಿವಕುಮಾರ್ ಶಾಕ್ ಆಗುವ ರೀತಿ ಬಿಜೆಪಿ ಟೀಕಿಸಿದೆ. ಸಿಎಂ ಸಿದ್ದರಾಮಯ್ಯರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ಗೆ ವಾಟ್ಸ್ಆಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸ್ತಾರೆ. ಮೆಸೇಜ್ ಜೊತೆಗೆ ಬಂದ ಸ್ಕ್ರಾಚ್ ಕಾರ್ಡ್ ಅನ್ನ ಡಿಕೆಶಿ ಸ್ಕ್ರಾಚ್ ಮಾಡಿದಾಗ ನೋ ಚೇರ್ ನವೆಂಬರ್ ಅಂತ ಕಾಣುತ್ತೆ. ಡಿಕೆಶಿ ಶಾಕ್ ಆದ್ರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ನಗುವ ರೀತಿ ಎಐ ವಿಡಿಯೋವನ್ನ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದೆ. ನೋಡ್ತಾ ಇರ್ರಿ ಯಾವ ರೀತಿ ಸಂಪುಟ ಇರುತ್ತೆ, ಎಲ್ಲರೂ ತಿರುಗಿ ನೋಡಬೇಕು ಅಂತ ಕಾಂಗ್ರೆಸ್ ಸಂಸದ ಇ ತುಕಾರಾಂ ಹೇಳಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಅವರು, ನವೆಂಬರ್ ಕ್ರಾಂತಿ ಏನಿಲ್ಲ, ಎಲ್ಲ ಶಾಂತಿಯುತವಾಗಿದೆ. ಯಾರು ತ್ಯಾಗ ಮಾಡಿದ್ದಾರೆ, ಯಾರು ಪಕ್ಷ ನಿಷ್ಠೆ ಇದ್ದಾರೆ ಅದನ್ನು ನೋಡಿ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಪರೋಕ್ಷವಾಗಿ ಶಾಸಕಿ ಅನ್ನಪೂರ್ಣಗೆ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಓಟು ಚೋರಿಯ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಹರಿಯಾಣ, ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅಂತ ಆರೋಪಿಸಿದ ರಾಹುಲ್ ಈಗ ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಮತಗಳ್ಳತನ ಆಗಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. 8 ಓಟುಗಳಲ್ಲಿ 1 ಓಟು ಕಳ್ಳತನ ಆಗಿದೆ. ನನ್ನ ಬಳಿ ಪುರಾವೆಗಳಿವೆ, ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಾಳೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ. ಪ್ರಕರಣದ ಟ್ರಯಲ್ ಆರಂಭಿಸಲು ಕೋರ್ಟ್ ದಿನಾಂಕ ನಿಗದಿಪಡಿಸುವ ಸಾಧ್ಯತೆ ಇದೆ. ಕೊಲೆ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿ 6 ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಇನ್ನುಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇದೆ. ಇದೇ ವೇಳೆ 272 ಸಾಕ್ಷ್ಯಗಳ ಪಟ್ಟಿಯನ್ನ ಪ್ರಾಸಿಕ್ಯೂಷನ್ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕೋಡು ಸುತ್ತಮುತ್ತ ಮನೆಗಳ ಬಳಿಗೆ ಕಾಡಾನೆಗಳು ಬರ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಬೆಳಿಗ್ಗೆ ಜಗಬೋರನಹಳ್ಳಿಯಲ್ಲಿ ಆನೆ ಭೀಮಾ ಮತ್ತು ಕ್ಯಾಪ್ಟನ್ ನಡುವೆ ಕಾಳಗ ನಡೆದಿದ್ದು ಕಾಡಾನೆ ಭೀಮನ ದಂತ ಮುರಿದು ಹೋಗಿದೆ. ಇದರಿಂದ ಕೋಪಗೊಂಡ ಭೀಮಾ ಮನೆ ಬಳಿ ಇದ್ದ ನೀರಿನ ಟ್ಯಾಂಕ್ ಪುಡಿ ಪುಡಿ ಮಾಡಿದೆ. ಸ್ಥಳದಲ್ಲಿ ಅರಣ್ಯಾಧಿಕಾರಿಗಳು ಬೀಡುಬಿಟ್ಟಿದ್ದು ಭೀಮನ ಚಲನವಲನ ಬಗ್ಗೆ ನಿಗಾ ಇಟ್ಟಿದ್ದಾರೆ. ಹಾರೋಬೆಲೆ ಜಲಾಶಯದ ಹಿನ್ನೀರಲ್ಲಿ ಮುಳುಗಿ 2 ಕಾಡಾನೆಗಳು ಸಾವನ್ನಪ್ಪಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೂನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಳೆದ 3 ದಿನಗಳ ಹಿಂದೆ ಗ್ರಾಮದತ್ತ 3 ಕಾಡಾನೆಗಳು ಬಂದಿದ್ವು. ಈ ವೇಳೆ 2 ಕಾಡಾನೆಗಳು ಹಿನ್ನೀರಿಗೆ ಇಳಿದಿದ್ವು. ಆದರೆ ನೀರಿನ ಸತ್ತೆಯಲ್ಲಿ ಸಿಲುಕಿ 2 ಆನೆಗಳು ಸಾವನ್ನಪ್ಪಿದ್ದಾವೆ. ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹಾಸನದ ಶ್ರವಣಬೆಳಗೊಳದಲ್ಲಿ ನಡೆದ 4ನೇ ಬೆಟ್ಟದ ಪದನಾಮ ಅನಾವರಣ ಸಮಾರಂಭದಲ್ಲಿ ಭಾಗಿಯಾದರು. ಬಳಿಕ ಮೇಲುಕೋಟೆಗೆ ತೆರಳಿ ಚೆಲುವನಾರಾಯಣ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇದಾದ ನಂತರ ಮೈಸೂರಿಗೆ ತೆರಳಿ ನಾಡದೇವಿ ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದಿಂದ ಉಪರಾಷ್ಟ್ರಪತಿಗಳಿಗೆ ಪೂರ್ಣಕುಂಭ ಸ್ವಾಗತ ಕೊಡಲಾಯಿತು. ಗುಜರಾತ್ನ ATS ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. 3 ಐಸಿಸ್ ಭಯೋತ್ಪಾದಕರನ್ನ ಅರೆಸ್ಟ್ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿ ಕಾರ್ಯಾಚರಣೆ ನಡೆಸಿದ ATS ಐಸಿಸ್ ಉಗ್ರರಿಗೆ ಶಸ್ತ್ರಾಸ್ತ್ರ ಒದಗಿಸ್ತಾ ಇದ್ದ 3ರನ್ನ ATS ಪೊಲೀಸರು ಬಂಧನ ಮಾಡಿದ್ದಾರೆ. ಇನ್ನು ಭಾರತದಲ್ಲಿ ಭಾರೀ ಪ್ರಮಾಣದ ದಾಳಿ ನಡೆಸೋಕೆ ಭಯೋತ್ಪಾದಕರು ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ. ಈ ಸಂಬಂಧ ಬಂಧಿತರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ನಿಯಮ ಉಲ್ಲಂಘನೆಯಾಗಿದೆ. ಅಧಿಕಾರಿಗಳು ಚಹಾ ಅಂಗಡಿ, ಸ್ಥಳೀಯ ಕ್ಲಬ್ಗಳಂತಹ ಕಡೆಗಳಲ್ಲಿ ಫಾರ್ಮ್ಗಳನ್ನು ಹಂಚಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. 8 ಬೂತ್ ಮಟ್ಟದ ಅಧಿಕಾರಿಗಳಿಗೆ ಚುನಾವಣಾ ಆಯೋಗ ಶೋಕಾಸ್ ನೋಟಿಸ್ ನೀಡಿದೆ. ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹ ಮಾಡಬೇಕಾಗಿದ್ದ ಅಧಿಕಾರಿಗಳು ಚಹಾ ಅಂಗಡಿ, ಕ್ಲಬ್ಗಳಲ್ಲಿ ಫಾರ್ಮ್ ಹಂಚಿ ಕರ್ತವ್ಯ ಲೋಪ ಎಸಗಿದ್ದಾರೆ. ಉತ್ತರಾಖಂಡ್ ರಾಜ್ಯ ರಚನೆಯಾಗಿ ಇಂದಿಗೆ 25 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉತ್ತರಾಖಂಡ್ ರಾಜ್ಯದ ಪ್ರವಾಸ ಕೈಗೊಂಡಿದ್ದರು. ಡೆಹ್ರಾಡೂನ್ನಲ್ಲಿ 8,260 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮೋದಿ, ಉತ್ತರಾಖಂಡ್ ಭಾರತದ ಆಧ್ಯಾತ್ಮಿಕ ಪ್ರಯಾಣದ ಹೃದಯ ಅಂತ ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನವೆಂಬರ್ 11 ಮತ್ತು 12ರಂದು ಭೂತಾನ್ಗೆ ಭೇಟಿ ಕೊಡ್ತಾ ಇದ್ದಾರೆ.
ಭಾರತ ಮತ್ತು ಭೂತಾನ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭೇಟಿ ನೀಡ್ತಾ ಇದ್ದಾರೆ. ಮೋದಿ ಅವರು ಭೂತಾನ್ ರಾಜ ಜಿಗ್ಮೆ ಖೇಸರ್ ನಗ್ಮೇಲ್ ವಾಂಗ್ಚುಕ್ ಮತ್ತು ಪ್ರಧಾನಿ tsering ಟೋಗ್ಬೆ ಅವರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿ ಪುನತ್ಸಂಗ್ಸು 11 ಜಲವಿದ್ಯುತ್ ಯೋಜನೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ವಾಯುಪಡೆಯ 93ನೇ ವಾರ್ಷಿಕೋತ್ಸವದ ಅಂಗವಾಗಿ ಅಸ್ಸಾಂನಲ್ಲಿ ಏರ್ ಶೋ ಆಯೋಜನೆ ಮಾಡಲಾಗಿತ್ತು. ಗುವಾಹಟಿಯ ಲಚಿತ್ ಘಾಟ್ನಲ್ಲಿ ಮೊದಲ ಪೂರ್ಣ ಪ್ರಮಾಣದ ವಾಯು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು. ಬ್ರಹ್ಮಪುತ್ರ ನದಿಯ ಮೇಲಿರುವ ಲಚಿತ್ ಘಾಟ್ನಲ್ಲಿ ಐಎಎಫ್ನ 75ಕ್ಕೂ ಹೆಚ್ಚು ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಬಾನಂಗಳಗಳಲ್ಲಿ ಶಕ್ತಿ ಪ್ರದರ್ಶನ ಮಾಡಿದವು. ರಿಲಯನ್ಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮುಖೇಶ್ ಅಂಬಾನಿಯವರು ತಿರುಮಲ ತಿರುಪತಿ ದೇಗುಲಕ್ಕೆ ಭೇಟಿ ಕೊಟ್ಟರು. ತಿಮ್ಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಕ್ಷೇತ್ರದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ಅಡುಗೆ ಮಾಡಬಹುದಾದ ಸುಸಜ್ಜಿತ ಅಡುಗೆ ಮನೆ ನಿರ್ಮಾಣ ಮಾಡುವುದಾಗಿ ಘೋಷಿಸಿದರು. ದೇಗುಲದ ವತಿಯಿಂದ ಮುಖೇಶ್ ಅಂಬಾನಿಯವರನ್ನ ಸನ್ಮಾನ ಮಾಡಲಾಯಿತು. ಇನ್ನು ತಿರುಪತಿ ಬಳಿಕ ಕೇರಳದ ಗುರುವಾಯೂರು ಕೃಷ್ಣನ ಸನ್ನಿಧಾನಕ್ಕೂ ಮುಖೇಶ್ ಅಂಬಾನಿ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟರು. ಗುರುವಾಯೂರು ದೇವಸ್ವಂ ಬೋರ್ಡ್ ನಿರ್ಮಿಸಲು ಉದ್ದೇಶಿಸಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಮುಖೇಶ್ ಅಂಬಾನಿ 15 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟರು. ಹಾಗೆ ರಾಜಸ್ಥಾನದ ಪವಿತ್ರ ಸ್ಥಳ ನಾಥದ್ವಾರದ ಶ್ರೀನಾಥ್ಜಿ ದೇವಸ್ಥಾನಕ್ಕೂ ಮುಖೇಶ್ ಅಂಬಾನಿ ಭೇಟಿ ಕೊಟ್ಟರು. ಶ್ರೀನಾಥ್ಜಿ ದೇವಸ್ಥಾನಕ್ಕೆ 15 ಕೋಟಿ ದೇಣಿಗೆ ಕೊಟ್ಟಿದ್ದಾರೆ. ಕ್ಷೇತ್ರಕ್ಕೆ ಬರುವ ಯಾತ್ರಿಕರಿಗೆ 100 ಕೊಠಡಿಗಳ ಸುಸಜ್ಜಿತ ಹಾಗೂ ಸುರಕ್ಷಿತ ಸೇವಾ ಸದನ ನಿರ್ಮಾಣದ ಭರವಸೆ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಪಾಕಿಸ್ತಾನ, ರಷ್ಯಾ, ಚೀನಾ, ಉತ್ತರ ಕೊರಿಯಾ ಪರಮಾಣು ಪರೀಕ್ಷೆ ನಡೆಸ್ತಾ ಇವೆ ಅಂತ ಹೇಳಿದ್ದಾರೆ. ಇದಕ್ಕೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ. ಈ ದೇಶಗಳು ತಮ್ಮ ಇಷ್ಟದಂತೆ ನಡೆದುಕೊಳ್ಳಬಹುದು, ಆದರೆ ಭಾರತದ ನಿಲುವು ಸೂಕ್ತ ಸಮಯದಲ್ಲಿ ಸ್ಪಷ್ಟವಾಗಲಿದೆ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಭಾರತ ಯಾವುದೇ ಭಯ ಅಥವಾ ಒತ್ತಡದಿಂದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಆಪರೇಷನ್ ಸಿಂಧೂರ್ ವೇಳೆ ಹಿನ್ನಡೆ ಅನುಭವಿಸಿದ ಪಾಕಿಸ್ತಾನ ತನ್ನ ರಕ್ಷಣಾ ಪಡೆಯಲ್ಲಿ ಮಹತ್ವದ ಬದಲಾವಣೆಗೆ ಮುಂದಾಗಿದೆ. ಸೇನಾಪಡೆ, ವಾಯುಪಡೆ, ನೌಕಾಪಡೆ ನಡುವೆ ಹೆಚ್ಚಿನ ಸಮನ್ವಯಕ್ಕಾಗಿ ರಕ್ಷಣಾ ಪಡೆಗಳ ಮುಖ್ಯಸ್ಥ ಹುದ್ದೆಯನ್ನ ಸೃಷ್ಟಿಸಿದೆ. ರಕ್ಷಣಾ ಪಡೆಗಳ ಮುಖ್ಯಸ್ಥ ಹುದ್ದೆಗೆ ಹಾಲಿ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ನೇಮಕ ಮಾಡಲು ನಿರ್ಧರಿಸಲಾಗಿದೆ. ಸರಣಿ ಚಂಡಮಾರುತಗಳಿಂದ ಫಿಲಿಪೈನ್ಸ್ ದೇಶ ತತ್ತರಿಸಿ ಹೋಗಿದೆ. 2 ದಿನಗಳ ಹಿಂದೆ ಕಲ್ಮೇಗಿ ಎಂಬ ಚಂಡಮಾರುತ 200ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿತ್ತು. ದಿಢೀರ್ ಪ್ರವಾಹಕ್ಕೆ ಸಿಲುಕಿ ಲಕ್ಷಾಂತರ ಜನ ಬೀದಿ ಪಾಲಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸಾವು ನೋವು ತಂದ ಕಲ್ಮೇಗಿ ಸೈಕ್ಲೋನ್ ಅಬ್ಬರ ಕಡಿಮೆ ಆಗ್ತಾ ಇದ್ದಂತೆ ಇವತ್ತು ಸೂಪರ್ ಟೈಫೂನ್ ಫಂಗ್ ಉ ಎಂಬ ಮತ್ತೊಂದು ಚಂಡಮಾರುತ ಫಿಲಿಪೈನ್ಸ್ಗೆ ಅಪ್ಪಳಿಸಿದೆ. ರಾಜ್ಯ ರಾಜಕೀಯದಲ್ಲಿ ಕಳೆದೊಂದು ತಿಂಗಳಿಂದ ಆರ್ಎಸ್ಎಸ್ ವಿಚಾರ ಗಹನವಾಗಿ ಚರ್ಚೆಯಾಗ್ತಾ ಇತ್ತು. ಸಚಿವ ಪ್ರಿಯಾಂಕ್ ಖರ್ಗೆ ಎತ್ತಿದ ಪ್ರಶ್ನೆ ರಾಷ್ಟ್ರಮಟ್ಟದಲ್ಲಿ ಪರವಿರೋಧ ಚರ್ಚೆ ಸೃಷ್ಟಿ ಮಾಡಿತು. ಸರ್ಕಾರ ಕೂಡ ಆರ್ಎಸ್ಎಸ್ಗೆ ಅಂಕುಶ ಹಾಕುವ ಪ್ರಯತ್ನ ಮಾಡಿತು. ಈಗ ಖುದ್ದು ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಘ ಪರಿವಾರಕ್ಕೆ ಕಡಿವಾಣ ಹಾಕೋಕೆ ಸಾಧ್ಯವೇ ಇಲ್ಲ ಅನ್ನೋ ಸಂದೇಶ ಕೊಟ್ಟರು. ಆರ್ಎಸ್ಎಸ್ ಮುಖ್ಯಸ್ಥರ ಮಾತಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳ ಮರು ಪ್ರಶ್ನೆ ಹಾಕಿದ್ದಾರೆ. ಇದು ರಿಜಿಸ್ಟರ್ಡೇ ಇಲ್ಲ ಸ್ವಾಮಿ, ದುಡ್ಡು ಎಲ್ಲಿಂದ ಬರ್ತಾ ಇದೆ? हाल ही में एनसीईआरटी की 3 किताबों में से गोडसे आरएसएस 2002 के गुजरात दंगों से जुड़े अंश हटा दिए गए हैं. ಆರ್ಎಸ್ಎಸ್ ಅಂತಲೇ ಹೇಳಿಲ್ಲ ನಾವು. ಆರ್ಎಸ್ಎಸ್ಗೆ ಅಂಕುಶ. ರಾಜ್ಯ ರಾಜಕೀಯದಲ್ಲಿ ಕಳೆದೊಂದು ತಿಂಗಳಿಂದ ಇದೇ ಚರ್ಚೆ. ಸಂಘ ಪರಿವಾರದ ಕಾರ್ಯವೈಖರಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಎತ್ತಿದ ಪ್ರಶ್ನೆ ದೇಶಾದ್ಯಂತ ಮಾರ್ದನಿಸಿತ್ತು. ರಾಜ್ಯದಲ್ಲಿ ಇದಕ್ಕೆ ಕಡಿವಾಣ ಹಾಕೋ ಪ್ರಯತ್ನಕ್ಕೆ ಹೈಕೋರ್ಟ್ ತಾತ್ಕಾಲಿಕ ಬ್ರೇಕ್ ಕೂಡ ಹಾಕಿದೆ. ಈ ಮಧ್ಯೆ ಆರ್ಎಸ್ಎಸ್ ನೋಂದಣಿ ಕುರಿತು ಕಾಂಗ್ರೆಸ್ ನಾಯಕರು ವ್ಯಾಪಕ ಟೀಕೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಎಂಬ ಚರ್ಚೆಯನ್ನ ಹುಟ್ಟುಹಾಕಿದ್ರು. ಇದೆಲ್ಲದಕ್ಕೂ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರ ನೀಡಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನಿಸಿದ್ದವರಿಗೆ ತಿರುಗೇಟು. ಹಿಂದೂ ಧರ್ಮವೂ ನೋಂದಣಿಯಾಗಿಲ್ಲ ಎಂದ ಭಾಗವತ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಈಗ 100ನೇ ವರ್ಷದ ಸಂಭ್ರಮದಲ್ಲಿದೆ. ಸಂಘ ಸಂಸ್ಥೆಗೆ ಕಡಿವಾಣ ಹಾಕುವ ಧಾವಂತದಲ್ಲಿರೋ ಕಾಂಗ್ರೆಸ್ಸಿಗರು ಆರ್ಎಸ್ಎಸ್ ಒಂದು ಸಂಘಟನೆಯಾಗಿ ಅಧಿಕೃತವಾಗಿ ನೋಂದಾಯಿಸಿಕೊಂಡೇ ಇಲ್ಲ, ನೋಂದಣಿ ಪತ್ರ ಇದ್ರೆ ತೋರಿಸಿ ಅಂತ ಸವಾಲು ಹಾಕಿದ್ರು. ಇದಕ್ಕೆ ಬೆಂಗಳೂರಿನ ಪಿಎಸ್ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರದ್ದೇ ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಹಿಂದೂ ಧರ್ಮವೂ ನೋಂದಣಿಯಾಗಿಲ್ಲ. ಆರ್ಎಸ್ಎಸ್ 1925ರಲ್ಲಿ ಸ್ಥಾಪನೆಯಾಯಿತು.
ಬ್ರಿಟಿಷರಿಂದ ನೋಂದಾಯಿಸಿಕೊಳ್ಳಬೇಕಿತ್ತ ಅಂತ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ತಿರುಗೇಟು ಕೊಟ್ರು. You know, Sangha started in 1925. So, do you expect us to register with the British government? Against whom our Sarsanga Chalaka was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. So Income Tax Department asked us to pay income tax and there was litigation. Income Tax Department said, the court said, this is a body of individual. And our Guru Dakshina was exempted from that income tax. We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. Legally, factually, we are an organization. We are not unconstitutional. We are within that constitution. Our status, legal status, is within that constitution. So we need not register. Many things are there which are not registered. Even Hindu Dharma is not registered. ಇನ್ನು ಹಿಂದೂ ಧರ್ಮೇತರರಿಗೂ ಶಾಖೆಗೆ ಬರಲು ಅವಕಾಶವಿದೆಯಾ ಅನ್ನೋ ಪ್ರಶ್ನೆಗೂ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಸ್ಪಷ್ಟನೆ ಕೊಟ್ಟರು. No Brahmin is allowed in Sangha. No other caste is allowed in Sangha. No Muslim is allowed, no Christian is allowed, no Shaiva, no Shakta. Only Hindu is allowed. So people with different denominations, Muslims, Christians, of any denomination, they can come to Sangha. Keep your separateness out. Your speciality is welcome. But when you come inside Shaka, you come as son of Bharat Mata, member of this Hindu society. But we don't take their count and we don't ask who they are. ಮೋಹನ್ ಭಾಗವತ್ ಮಾತಿಗೆ ಪ್ರಿಯಾಂಕ್ 9 ಪ್ರಶ್ನೆ. ಇನ್ನು ಕಾರ್ಯಕ್ರಮದ ಬಳಿಕ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. 1. ಸ್ವಯಂ ಸೇವಕರು ಯಾರು, ಅವರನ್ನು ಹೇಗೆ ಗುರುತಿಸಲಾಗುತ್ತೆ? 2. ದೇಣಿಗೆಗಳ ಪ್ರಮಾಣ ಮತ್ತು ಸ್ವರೂಪವೇನು? 3. ದೇಣಿಗೆಗಳನ್ನು ಯಾವ ವಿಧಾನದಲ್ಲಿ ಸ್ವೀಕರಿಸಲಾಗುತ್ತೆ? 4. ಸಂಸ್ಥೆಗೆ ನೇರವಾಗಿ ದೇಣಿಗೆಗಳನ್ನು ಯಾಕೆ ನೀಡಲಾಗುವುದಿಲ್ಲ? 5. ಆರ್ಥಿಕ ಮತ್ತು ಸಾಂಸ್ಥಿಕ ರಚನೆಯನ್ನು ಹೇಗೆ ನಿರ್ವಹಿಸಲಾಗುತ್ತೆ? 6. ಪೂರ್ಣ ಸಮಯದ ಪ್ರಚಾರಕರು ಮತ್ತು ನಿತ್ಯದ ವೆಚ್ಚ ಭರಿಸೋದ್ಯಾರು? 7. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹಣ ಒದಗಿಸುವುದು ಹೇಗೆ? 8. ಸ್ಥಳೀಯ ಮಟ್ಟದಲ್ಲಿ ಸಮವಸ್ತ್ರ ವಸ್ತು ಖರೀದಿಸಿದಾಗ ಹಣದ ಲೆಕ್ಕ ಹೇಗೆ? 9. ಸ್ಥಳೀಯ ಕಚೇರಿಗಳ ನಿರ್ವಹಣೆ ವೆಚ್ಚವನ್ನ ಯಾರು ಭರಿಸುತ್ತಾರೆ? ಹೀಗೆ ಮೋಹನ್ ಭಾಗವತ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಈ ಮೂಲಕ ಆರ್ಎಸ್ಎಸ್ ವಿರುದ್ಧ ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ ಅನ್ನೋ ಸಂದೇಶವನ್ನೂ ನೀಡಿದ್ದಾರೆ. ಇನ್ನು ಈ ಬಗ್ಗೆ ವಿಜಯನಗರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾವು ಆರ್ಎಸ್ಎಸ್ ಮಾತ್ರ ರಿಜಿಸ್ಟರ್ ಮಾಡಿಸಬೇಕು ಅಂತ ಹೇಳಿಲ್ಲ, ಎನಿ ಆರ್ಗನೈಸೇಷನ್ ಅಂತ ಹೇಳಿದ್ದೇವೆ. ಅದು ಬಿಟ್ಟು ಆರ್ಎಸ್ಎಸ್ ಅಂತ ಅವರು ಭಾವಿಸ್ಕೊಂಡಿದ್ದಾರೆ. ಭಾಗವತ್ ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ಹೇಳಿರೋದು RSS ಅಂತ ಹೇಳಿಲ್ಲ, ಎನಿ ಆರ್ಗನೈಸೇಷನ್. ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನು ಬಿಟ್ಟರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಎನಿ ಆರ್ಗನೈಸೇಷನ್ ಅಂದ್ರೇನು? ಎಲ್ಲ ಸಂಘ ಸಂಸ್ಥೆಗಳು. ಆಮೇಲೆ ಹೇಳಿ, ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಕಾಂಗ್ರೆಸ್ ನಾಯಕರ ಪ್ರಶ್ನೆಗಳಿಗೆ ಆರ್ಎಸ್ಎಸ್ ಉತ್ತರಿಸಿದೆ. ಈ ಮೂಲಕ ಆರ್ಎಸ್ಎಸ್ ನಿಷೇಧಿಸಲು ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನೂ ರವಾನಿಸಿದ್ದಾರೆ.
ಕಾಂಗ್ರೆಸ್ ಆರ್ಎಸ್ಎಸ್ ನಡುವಿನ ಹೋರಾಟ ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು. ಹೆಬ್ಬಾಕ ತಿಮ್ಮೇಗೌಡ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದಲ್ಲಿನ ಕರ್ಮಕಾಂಡ ಒಂದೆರಡಲ್ಲ, ಮಾಡಬಾರದು ಮಾಡಿ ಶಿಕ್ಷೆ ಅನುಭವಿಸಲು ಹೋದವರು ಜೈಲನ್ನೇ ರೆಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೈದಿಗಳಿಗೆ ಎಣ್ಣೆ ಮಾಂಸ ಯಾವುದಕ್ಕೂ ಕೊರತೆ ಇಲ್ಲ. ಎಣ್ಣೆ ಮತ್ತಲ್ಲಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ, ಪರಿವರ್ತನೆಗಾಗಿ ರೂಪುಗೊಂಡಿರುವ ಜೈಲಲ್ಲಿ ಏನೆಲ್ಲ ನಡೀತಾ ಇದೆ ನೋಡೋಣ. ಪರಪ್ಪನ ಅಗ್ರಹಾರ ಜೈಲು ಅಂದ್ರೆ ಅದು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವ ಸ್ಥಳವಾಗಿ ಉಳಿದಿಲ್ಲ. ಅದರ ಬದಲಿಗೆ ತಪ್ಪು ಮಾಡಿ ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡು ರಿಲ್ಯಾಕ್ಸ್ ಮಾಡೋಕಿರೋ ರೆಸಾರ್ಟ್ನಂತಾಗಿ ಬಿಟ್ಟಿದೆ ಈ ಜೈಲು. ಕ್ರಿಮಿನಲ್ಗಳು, ಉಗ್ರರು, ರೌಡಿಗಳು ರಾಜಾರೋಷವಾಗಿ ಹೊರಗಿರೋ ಎಲ್ಲಾ ಸೌಲಭ್ಯಗಳನ್ನ ಒಳಗೂ ಎಂಜಾಯ್ ಮಾಡುವ ಮೋಜು ಮಸ್ತಿಯ ಸ್ಥಳವಾಗಿ ಬಿಟ್ಟಿದೆ. ಬೇಕೆಂದಾಗ ಎಣ್ಣೆ, ಬಾಡೂಟ, ಜೊತೆಗೆ ಮೊಬೈಲು, ಹೀಗೆ ಎಲ್ಲವೂ ಉಂಟು ಇಲ್ಲಿ. ಜೈಲಲ್ಲಿ ಮತ್ತೇರಿಸಲು ಬಾಟಲ್ ಗಟ್ಟಲೆ ಎಣ್ಣೆ ಮಾಂಸ, ಬ್ಯಾರಕ್ನಲ್ಲೇ ಕುಡಿತ ಕುಣಿತ ಮೋಜು ಮಸ್ತಿ. ನಿನ್ನೆ ಐಸಿಸ್ ಉಗ್ರ ಶಕೀಲ್, ವಿಕೃತಕಾಮಿ ಉಮೇಶ್ ರೆಡ್ಡಿ ಹಾಗೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿರೋ ನಟಿ ರನ್ಯಾರಾವ್ ಪ್ರಿಯಕರ ತರಣ್ ಕಂಬಿ ಹಿಂದೆ ಬಿಂದಾಸಾಗಿ ಎಂಜಾಯ್ ಮಾಡುತ್ತಿದ್ದ ವಿಡಿಯೋಗಳು ಬಯಲಾಗಿದ್ವು. ಈ ಬೆನ್ನಲ್ಲೇ ಇಂದು ಕೂಡ ಮತ್ತೆರಡು ವಿಡಿಯೋಗಳು ಎಲ್ಲೆಡೆ ಹಲ್ಚಲ್ ಎಬ್ಬಿಸಿದೆ. ಕಂಬಿ ಹಿಂದೆ ಮದ್ಯದ ಬಾಟಲಿಗಳು ಸದ್ದು ಮಾಡಿವೆ. ಅಷ್ಟೇ ಅಲ್ಲ, ಬ್ಯಾರಕ್ನಲ್ಲೇ ಎಣ್ಣೆ ಹೊಡೆದು ಕೈದಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಸದ್ಯ ಈ ವಿಡಿಯೋ ಪರಪ್ಪನ ಅಗ್ರಹಾರ ಜೈಲಿನದ್ದೋ ಅಥವಾ ರಾಜ್ಯದ ಬೇರೆ ಜೈಲಿನದ್ದೋ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿಲ್ಲ. ಮೇಲ್ನೋಟಕ್ಕೆ 2-3 ವರ್ಷಗಳ ಹಿಂದಿನ ದೃಶ್ಯಗಳು ಎನ್ನಲಾಗ್ತಿದೆ. ವಿಡಿಯೋ ವೈರಲ್ ಬಳಿಕ ಜೈಲಿನಲ್ಲಿ ರೇಡ್. ಜೈಲಿನಲ್ಲಿನ ವಿಡಿಯೋಗಳು ವೈರಲ್ ಆದ ಬಳಿಕ ಅಲರ್ಟ್ ಆಗಿರೋ ಜೈಲು ಅಧಿಕಾರಿಗಳು ನಿನ್ನೆಯೇ ದಾಳಿ ಕೂಡ ಮಾಡಿದ್ದಾರೆ. 100 ಮಂದಿ ಸಿಬ್ಬಂದಿಯ ಸಹಾಯದಿಂದ ಎಲ್ಲ ಬ್ಯಾರಕ್ಗಳಲ್ಲೂ ತಲಾಶ್ ನಡೆಸಲಾಯಿತು. ಆದರೆ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ವಂತೆ. ವೈರಲ್ ವಿಡಿಯೋ ಹಳೆಯದ್ದೋ ಈಗಿನದ್ದೋ? ಅಧಿಕಾರಿಗಳ ಹೇಳಿಕೆಯೇ ಬೇರೆ, ವಾಸ್ತವವೇ ಬೇರೆ. ಮತ್ತೊಂದು ಕಡೆ 2023ರಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋಗಳು ಈಗ ವೈರಲ್ ಆಗಿವೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈ ಬಗ್ಗೆ ಡಿಐಜಿ ಆನಂದ್ ರೆಡ್ಡಿ, ಎಡಿಜಿಪಿ ದಯಾನಂದ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ಆದರೆ ವಿಡಿಯೋದಲ್ಲಿ ಗೋಚರವಾಗೋ ನ್ಯೂಸ್ ಪೇಪರ್ನ ತುಣುಕಿನಲ್ಲಿ ಇದು ನವೆಂಬರ್ 6, 2025 ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಹೀಗಾಗಿ ಜೈಲಿನ ಒಳಗೆ ಈಗಲೂ ಎಲ್ಲವೂ ಖುಲ್ಲಂಖುಲ್ಲಾ ಅನ್ನೋದು ದೃಢವಾಗ್ತಿದೆ. ಇನ್ನು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಸಾಲು ಸಾಲು ಅಕ್ರಮ ನಡೆಯುತ್ತಿರೋದೇಕೆ? ಮೊಬೈಲ್ ಬಳಕೆ ಹೇಗೆ ಸಾಧ್ಯವಾಯಿತು? ಒಳಗಡೆ ಪಿತೂರಿ ಮಾಡುತ್ತಿರೋದು ಯಾರು ಅನ್ನೋ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಜೈಲಿನ ಸಿಬ್ಬಂದಿಯಿಂದಲೇ ವಿಡಿಯೋ ಲೀಕ್ ಆಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ತನಿಖೆಗಿಳಿಯುತ್ತಾ ಎನ್ಐಎ ಮತ್ತು ಡಿಆರ್ಐ ತಂಡ. ಮನೋವೈದ್ಯ ನಾಗರಾಜ್ ಮೇಲೆ ಅನುಮಾನ. ಈ ವೈರಲ್ ವಿಡಿಯೋಗಳ ಕುರಿತಾಗಿ ಈಗ ಎನ್ಐಎ ಮತ್ತು ಡಿಆರ್ಐ ಕೂಡ ತನಿಖೆಗೆ ಕೈ ಹಾಕಿವೆ ಎನ್ನಲಾಗಿದೆ. ಉಗ್ರನ ಕೈಯಲ್ಲಿ ಮೊಬೈಲ್ ಇದ್ದಿದ್ದರಿಂದ ಇದು ಭದ್ರತಾ ಸೂಕ್ಷ್ಮ ವಿಚಾರವಾಗಿದೆ. ಹೀಗಾಗಿ ತನಿಖೆ ನಡೆಸುವ ಸಲುವಾಗಿ ಎನ್ಐಎ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರಂತೆ. ಕೆಲವರ ಸಂವಾದಗಳು ಮತ್ತು ಮೊಬೈಲ್ ರೆಕಾರ್ಡಿಂಗ್ ವಿವರಕ್ಕೂ ಪರಿಶೀಲನೆ ನಡೆಯಲಿದೆ. ಅಲ್ಲದೆ ರನ್ಯಾರಾವ್ ಗೋಲ್ಡ್ ಪ್ರಕರಣದ ತನಿಖೆ ನಡೆಸುತ್ತಿದ್ದ ಡಿಆರ್ಐ ಕೂಡ ಮಾಹಿತಿ ಸಂಗ್ರಹಿಸಿದೆಯಂತೆ. ಇನ್ನು ಈ ಹಿಂದೆ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿಬಿದ್ದಿದ್ದ ಮನೋವೈದ್ಯ ನಾಗರಾಜ್ ಮೇಲೆಯೇ ಅನುಮಾನ ಮೂಡಿದೆ. ಈ ಸಂಬಂಧ ಕಳೆದ ಜುಲೈನಲ್ಲಿ ಜೈಲಿನ ಮನೋವೈದ್ಯ ನಾಗರಾಜ್, ಸಿಎಆರ್ ಎಎಸ್ಐ ಚಾಂದ್ ಪಾಷಾ ಹಾಗೂ ಉಗ್ರ ಜುನೈದ್ ತಾಯಿಯ ಬಂಧನ ಮಾಡಲಾಗಿತ್ತು. 10,000 ಮೊಬೈಲ್ ಅನ್ನ ನಾಗರಾಜ್ ಜೈಲಿನಲ್ಲಿ 35,000ಕ್ಕೆ ಮಾರಾಟ ಮಾಡುತ್ತಿದ್ದ. ಎಲ್ಇಟಿ ಉಗ್ರ ಟಿ ನಾಸಿರ್ಗೆ ನಾಗರಾಜ್ ಮೊಬೈಲ್ ನೀಡಿದ್ದು ಪತ್ತೆಯಾಗಿತ್ತು. ಹೀಗಾಗಿ ಆತನ ಮೇಲೂ ಅನುಮಾನ ಮೂಡಿದೆ. ಜೈಲು ಕರ್ಮಕಾಂಡದ ಬಗ್ಗೆ ಉನ್ನತ ತನಿಖೆ.
ನಾಳೆ ಸಿಎಂ ಗೃಹ ಸಚಿವರಿಂದ ಮಹತ್ವದ ಸಭೆ. ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ರೇಪಿಸ್ಟ್ ಉಮೇಶ್ ರೆಡ್ಡಿಯ ಬ್ಯಾರಕ್, ಶಂಕಿತ ಉಗ್ರ ಶಕೀಲ್ ಸೆಲ್ ಮತ್ತು ರನ್ಯಾರಾವ್ ಕೇಸ್ನ ತರುಣ್ ರಾಜ್ನ ಬ್ಯಾರಕ್ ಬಳಿ ಭದ್ರತೆಗಿದ್ದ ಸಿಬ್ಬಂದಿ ಪಟ್ಟಿ ಕೊಡಲು ತಿಳಿಸಲಾಗಿದೆ. ಜೈಲಾಧಿಕಾರಿಗಳ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದು, ಜೈಲಿನ ಉಸ್ತುವಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂದಿದ್ದಾರೆ. ಈ ಸಂಬಂಧ ಅಧಿಕಾರಿಗಳ ಸಭೆ ಕರೆಯುವುದಾಗಿ ಹೇಳಿದ್ರು. ಪದೇ ಪದೇ ಈಗ ಆಗ್ತಾ ಇದೆ ಅಂತ ಹೇಳಿ ಹಿಂದೆ ಕೂಡ ಈ ರೀತಿ ಆದಂತ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು. ಈಗ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು, ನಾನು ಮಾತಾಡಿದವರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇದೆ, ಯಾರು ಇದಕ್ಕೆ ಹೊಣೆ ಆಗ್ತಾರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ. ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಮೀಟಿಂಗ್ ತಗೊಂಡು ಏನ್ ಲ್ಯಾಪ್ಸಸ್ ಇದೆ ಅದಕ್ಕೆ ಏನ್ ಮಾಡಬೇಕು, CCTV ಕ್ಯಾಮ್ರಾಗಳು ಮತ್ತೆ ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದೀವಿ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ, ಅಧಿಕಾರಿಗಳ ಸಭೆಯನ್ನು ಕರೀತೇನೆ. ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಸಮಿತಿಯನ್ನ ಸೆಟಪ್ ಮಾಡ್ತೀನಿ. ಒಂದು ಸಮಿತಿ ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಇದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟಿವ್ ಮೆಷರ್ಸ್ ಅನ್ನ ತಗೊಳ್ತೀವಿ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, ದರ್ಶನ್ ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಒಂದು ದಿಂಬು ಅಥವಾ ಒಂದು ಹಾಸಿಗೆ ಆ ರೀತಿಗೆ ಕೋರ್ಟಿಗೆ ಹೋಗಬೇಕಾಗುತ್ತೆ. ಇವರೆಲ್ಲ ಬಹಳ ಸುಲಭನಾಗಿ ಈ ರೀತಿ ಎಲ್ಲ ಸಿಗುತ್ತೆ ಅನ್ನೋ ವರದಿಯನ್ನು ಕೂಡ ನಾನು ನೋಡಿದ್ದೇನೆ. ಅದನ್ನೆಲ್ಲವನ್ನು ಕೂಡ ನಾನು ಬಹಳ ಕಠಿಣವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ. ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ದು, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ, ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ, ನಂಬರ್ 1. ನಂಬರ್ 2, ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ಕೋತೀವಿ. ಕೈದಿಗಳನ್ನ ಕೈದಿಗಳಂತೆ ನೋಡದೆ ಕಾಸಿನ ಹೇಸಿಗೆ ತಿಂದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಆಗಬೇಕಿದೆ. ಇಲ್ಲದಿದ್ರೆ ಸಮಾಜ ವಿದ್ರೋಹಿ ಕೃತ್ಯ ನಡೆಸೋರಿಗೆ ಕಾನೂನು ಮತ್ತು ಜೈಲು ಅಂದ್ರೆ ನಗೆಪಾಟಲಾಗೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಈ ಬಗ್ಗೆ ಸರ್ಕಾರ ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಗಂಗಾಧರ್ ವಾಗಟ, ನ್ಯೂಸ್ 18. ಬೆಳಗಾವಿ ಭಾಗದ ರೈತರ ಕಿಚ್ಚೇನೋ ತಣ್ಣಗಾಯಿತು. ಸರ್ಕಾರದ ಸಂಧಾನಕ್ಕೆ ಮಣಿದು ಕಟಾವು ಪ್ರಕ್ರಿಯೆ ಕೂಡ ಶುರು ಮಾಡಿಕೊಂಡಿದ್ದಾರೆ. ಆದರೆ ಬಾಗಲಕೋಟೆಯಲ್ಲಿ ಕಬ್ಬಿನ ಕಿಚ್ಚು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಏನಾರ ಮಂಡತನ ಹಚ್ಚಿದ್ರ ನಾವ ಕಾರ್ಖಾನೆಗೆ ಹೋಗ್ಬೇಕಂತಕ್ಕಂಥದ್ದು. ಎಲ್ಲರೂ ಕೊಡ್ತಾರೆ, ಯಾರು ಕೊಡೋದಿಲ್ಲ ಕ್ರಮ ತಗೋತೀವಿ. ಶುಗರ್ ಫ್ಯಾಕ್ಟರಿ ಮೇಲೆ ಬೆಳಗಾವಿಯಲ್ಲಿ ಎದ್ದಿದ್ದ ಕಬ್ಬಿನ ಜ್ವಾಲೆ ನಿಧಾನಕ್ಕೆ ತಣ್ಣಗಾಯಿತು. ಆದರೆ ಬಾಗಲಕೋಟೆ ರೈತರು ಮಾತ್ರ ಹಿಡಿದ ಹಠ ಬಿಡ್ತಿಲ್ಲ. 3,500 ರೂಪಾಯಿ ನಿಗದಿ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ ಡೆಡ್ಲೈನ್, ರೈತರ ವಾರ್ನಿಂಗ್. ಸರ್ಕಾರದ ನಿದ್ದೆಗೆಡಿಸ್ತಿದೆ ಕಬ್ಬಿನ ಕಾಡ್ಗಿಚ್ಚು. 3,300 ರೂಪಾಯಿ ಸಾಕಾಗಲ್ಲ, 3,500 ರೂಪಾಯಿ ನಿಗದಿ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಮನೆ ಮಠ ಬಿಟ್ಟು ರಸ್ತೆಯಲ್ಲೇ ಉಗ್ರ ಹೋರಾಟಕ್ಕಿಳಿದಿದ್ದಾರೆ. ಸಚಿವ ತಿಮ್ಮಾಪುರ ಎಷ್ಟೇ ಪ್ರಯತ್ನ ಪಟ್ಟರೂ ರೈತರು ಮಾತ್ರ ಜಪ್ಪಯ್ಯ ಅಂತಿಲ್ಲ. ಮುಂದಿಟ್ಟ ಹೆಜ್ಜೆಯನ್ನ ಹಿಂದಡಿ ಇಡ್ತಿಲ್ಲ. ಮುಧೋಳದಲ್ಲಿ ಹೋರಾಟದ ಸ್ವರೂಪ ದಿನೇ ದಿನೇ ಜೋರಾಗ್ತಿದ್ದು, ಧಾರವಾಡ, ವಿಜಯಪುರ, ಮುಧೋಳ, ಸಂಕೇಶ್ವರ ನಡುವಿನ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ರು. ಬಸ್ಗಳನ್ನೆಲ್ಲ ಅಡ್ಡ ಹಾಕಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಯಾವಾಗ ಹೋರಾಟ ಜೋರಾಯಿತೋ ಜಿಲ್ಲಾಧಿಕಾರಿಗಳು, ಎಸ್ಪಿ, ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತರ ಸಭೆ ಮಾಡಿದ್ರು. ಆದರೆ ಅಲ್ಲೂ ಯಾವುದೇ ಪ್ರಯೋಜನವಾಗ್ತಿಲ್ಲ. 3,500 ರೂಪಾಯಿ ನೀಡುವುದಕ್ಕೆ ಮಾಲೀಕರು ಒಪ್ಪದಿದ್ರಿಂದ ಸಭೆ ವಿಫಲವಾಗಿದೆ. ಸರ್ಕಾರ ಆದೇಶದ ಪ್ರಕಾರ ಏನಿದೆಯಲ್ಲ ಅದ್ರ ತಕ್ಕಂಗೆ ನಾವು ಕ್ರಮ ವಹಿಸ್ತೇವೆ. ಅದು ಬಿಟ್ಟು ಹಿಂದಿಂದು ಇವಾಗ ಯಾವುದೂ ನಾವು ಮೊನ್ನೆ 23/10 ಒಂದು ಮೀಟಿಂಗ್ ಮಾಡಿದ್ವಿ ನಾವು ರೈತ ಸಂಘದವರು, ರೈತರ ಜೊತೆಗೆ ಮತ್ತು ಕಾರ್ಖಾನೆ ಅವಾಗ ಕೂಡ ಹೇಳಿದೆವು. ಎಲ್ಲ ಏನೇನು ಒಪ್ಪಂದಗಳಾದರೆ ನೀವು ಲಿಖಿತವಾಗಿರಬೇಕು. ಕಾರ್ಖಾನೆ ಮಾಲೀಕರು ಸರ್ಕಾರ ಹೇಳಿದ್ದೇ ರೇಟ್ ಅಂತಿದ್ದಾರೆ. ಆದರೆ ಬಾಗಲಕೋಟೆ ರೈತರು ಮಾತ್ರ ಇದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. ನಮ್ಮ ಬೇಡಿಕೆ ಈಡೇರದೆ ಇದ್ರೆ ನಮ್ಮ ನಡೆ ಕಾರ್ಖಾನೆ ಕಡೆ ಅಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. 3,500 ರೂಪಾಯಿ ಬೇಡಿಕೆ ಇಟ್ಕೊಂಡೆವು, ಕೊಡಬೇಕಂತಕ್ಕಂಥದ್ದು ನಿರ್ಧಾರಕ್ಕೆ ಬಂದೆವು. ಸರ್ಕಾರ ನಿಮ್ಮನ್ನ ಬಚಾವ್ ಮಾಡೈತಿ, ನೀವು ಸರ್ಕಾರ ಬಚಾವ್ ಮಾಡ್ರಿ. ಇಷ್ಟ ಇವ್ರಿಗೆ ಮುಖ್ಯಮಂತ್ರಿನೂ ಕಬ್ಬು ಕೊಡಂಗಿಲ್ಲ, ಜಿಲ್ಲಾಧಿಕಾರಿ ಕಬ್ಬು ಕೊಡಂಗಿಲ್ಲ. ಕಬ್ಬು ಕೊಡೋರು ನಾವು, ನಮ್ಮ ಕೂಡ ಮಾತುಕತೆಗೆ ಬರ್ರಿ.
ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಚಿವ ತಿಮ್ಮಾಪುರ ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ರು. ಅದು ಕೂಡ ಠುಸ್ ಆಗಿದೆ. ಕಾರ್ಖಾನೆ ಮಾಲೀಕರು ನೀವು ಹೇಳಿದಂತೆ 50 ರೂಪಾಯಿ ಕೊಡಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಸರ್ಕಾರಿ ಕಾರ್ಖಾನೆ ಮಾಲೀಕರು. ಅವ್ರ ಎದುರುಗಡೆನೆ ತೀರ್ಮಾನ ಮಾಡಿರೋದು. ಎಲ್ಲರೂ ಕೊಡ್ತಾರೆ, ಯಾರು ಕೊಡೋದಿಲ್ಲ ಅವರು ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಯತ್ನಾಳ್ ವಿರೋಧ ಮಾಡ್ತಾ ಇದ್ರು. ಯತ್ನಾಳು ಇಲ್ಲಿದ್ರೆ ಅವನ ಮೇಲೆ ಕ್ರಮ ತಗೋತೀವಿ. ಶುಗರ್ ಫ್ಯಾಕ್ಟರಿ ಅವ್ರ ಮೇಲೆ. ಬೆಳಗಾವಿಯಲ್ಲಿ ಶುರುವಾಯಿತು ಕಬ್ಬು ಕಟಾವು. ಅತ್ತ ಸರ್ಕಾರದ ನಿರ್ಧಾರದಿಂದ ಫುಲ್ ಖುಷ್ ಆಗಿರೋ ಬೆಳಗಾವಿ ರೈತರು ಕಬ್ಬು ಕಟಾವಿಗೆ ಕೈ ಹಾಕಿದ್ದಾರೆ. ಮಹಾರಾಷ್ಟ್ರದಿಂದ ಕಬ್ಬು ಕಟಾವು ಮಾಡಲು ಜನ ಬಂದಿದ್ದು ಕಬ್ಬು ಕತ್ತರಿಸುವ ಕೆಲಸ ಬರದಿಂದ ಸಾಗ್ತಿದೆ. ಒಟ್ನಲ್ಲಿ ಎಲ್ಲ ಕಡೆ ಕಬ್ಬಿನ ಆಕ್ರೋಶ ಕಮ್ಮಿ ಆಯಿತು ಅನ್ನೋ ಹೊತ್ತಲ್ಲೇ ಬಾಗಲಕೋಟೆಯಲ್ಲಿ ಧಗಧಗಿಸುತ್ತಿದೆ. ಇಲ್ಲಿನ ರೈತರ ಬೇಡಿಕೆಯನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮಂಜುನಾಥ ತಳವಾರ, ನ್ಯೂಸ್ 18, ಬಾಗಲಕೋಟೆ. ಅಂತಿಮ ಸಮರಕ್ಕೆ ಬಿಹಾರ ಸಜ್ಜಾಗಿದೆ. ಬಿಹಾರ ವಿಧಾನಸಭೆಗೆ ಮಂಗಳವಾರ 2ನೇ ಹಂತದ ಮತದಾನ ನಡೆಯಲಿದೆ. 122 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದ್ದು, ಕೊನೆ ದಿನ ಘಟಾನುಘಟಿಗಳು ಅಬ್ಬರದ ಪ್ರಚಾರ ಮಾಡಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ಜೋರಾಗಿದೆ. 121 ಕ್ಷೇತ್ರಗಳಲ್ಲಿ ಮೊದಲ ಹಂತ ಮುಗಿಸಿ 2ನೇ ಹಂತದ ಮತದಾನಕ್ಕೆ ಬಿಹಾರಿಗರು ಸಜ್ಜಾಗಿದ್ದಾರೆ. ಮಂಗಳವಾರ ಉಳಿದ 122 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು, ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮಂಗಳವಾರ ಮತದಾನ ನಡೆಯುವ 122 ಕ್ಷೇತ್ರಗಳಲ್ಲಿ ಇವತ್ತು ಅಬ್ಬರದ ಪ್ರಚಾರ ನಡೆಯಿತು. ಕೊನೆ ಕ್ಷಣದಲ್ಲಿ ಮತದಾನದ ಓಲೈಕೆಗೆ ಘಟಾನುಘಟಿ ನಾಯಕರು ಅಖಾಡಕ್ಕೆ ಇಳಿದಿದ್ರು. ಅರುವಾಲ್ ಮತ್ತು ಸಸಾರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾರ್ವಜನಿಕರ ಸಮಾವೇಶದಲ್ಲಿ ಭಾಗವಹಿಸಿ ಎನ್ಡಿಎ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದ್ರು. ಆರ್ಜೆಡಿ ಕಾಂಗ್ರೆಸ್ ವಿರುದ್ಧ ಒಳನುಸುಳುವಿಕೆ ಅಸ್ತ್ರ ಬಿಟ್ಟು ಗುಡುಗಿದ್ರು. अभी थोड़े समय पहले राहुल बाबा ने एक यात्रा निकाली थी, बड़ी यात्रा निकाली. राहुल बाबा कभी 15 दिन तक धूल नहीं फाकते, रोड पर निकले, 15 दिन तक रोड पर निकले. और भाइयों बहनों, यात्रा किसके लिए थी? बिहार के युवाओं के कल्याण के लिए थी? ना भाई. बिहार के दलितों के लिए थी? ना. बिहार के अति पिछड़ा गरीब और माताओं बहनों के लिए थी? ना. यात्रा थी घुसपैठियों को बचाने के लिए. यात्रा निकाला था घुसपैठिए को बचाने के लिए. ಸುಪಾಲ್ ಹಾಗೂ ಅರಾರಿಯಾದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ಗಯಾದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕ್ಯಾಂಪೇನ್ ಮಾಡಿದರು. ಮೇಡ್ ಇನ್ ಬಿಹಾರ್ ಮಾಡ್ತೀವಿ ಎಂದ ರಾಹುಲ್. मेड इन बिहार लिखा हो. ಎನ್ಡಿಎಯನ್ನ ಮಣಿಸಿ ಬಿಹಾರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ರಣತಂತ್ರ ಮಾಡ್ತಿರುವ ಕಾಂಗ್ರೆಸ್ ಈಗಾಗಲೇ ಹಲವು ಗ್ಯಾರಂಟಿಗಳನ್ನ ಘೋಷಿಸಿದೆ. ಈಗ ರಾಹುಲ್ ಗಾಂಧಿ ಮೇಡ್ ಇನ್ ಬಿಹಾರದ ಗ್ಯಾರಂಟಿ ನೀಡಿದ್ದಾರೆ. ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದ್ರೆ ಮೇಡ್ ಇನ್ ಚೀನಾ ಬದಲಿಗೆ ಮೇಡ್ ಇನ್ ಬಿಹಾರ್ ಮಾಡ್ತೇವೆ ಅಂತ ಕಿಶನ್ಗಂಜ್ನಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಹೇಳಿದ್ದಾರೆ. ಇನ್ನು ಬಿಹಾರದ ಜನರು ಬದಲಾವಣೆಗೆ ಮತ ಹಾಕಿದ್ದಾರೆ. ನವೆಂಬರ್ 14ರ ಬಳಿಕ ನಮ್ಮದೇ ಸರ್ಕಾರ ಇರುತ್ತೆ ನೋಡಿ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2ನೇ ಹಂತದಲ್ಲಿ 1302 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರೆಯಲು ಸಜ್ಜಾಗಿದ್ದಾರೆ. ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ನೇಪಾಳ ಭಾರತ ಗಡಿಯುದ್ದಕ್ಕೂ ಇರುವ ಗಡಿ ಪಾಯಿಂಟ್ಗಳನ್ನು 72 ಗಂಟೆಗಳ ಕಾಲ ಬಂದ್ ಮಾಡಲಾಗಿದೆ. ಒಟ್ನಲ್ಲಿ ಬಿಹಾರ ಕುರುಕ್ಷೇತ್ರದಲ್ಲಿ ಗೆಲ್ಲೋರ್ಯಾರು ಎಂಬ ಕುತೂಹಲಕ್ಕೆ ನವೆಂಬರ್ 14ರಂದು ತೆರೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.